ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಬ್ಲಾಗ್. ಇವತ್ತಿನ ಸ್ಪೆಷಲ್ ಪಾಲಕ್ ಸೊಪ್ಪಿನ ದೋಸೆ. ಇದೊಂದು ಹೆಲ್ದಿ ದೋಸೆ ಆಗಿದ್ದು ಇದನ್ನು ಹೇಗೆ ಮಾಡೋದಂತೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ. ಅರ್ಧ ಕಪ್ ಹೆಸರು ಕಾಳನ್ನು ರಾತ್ರಿ ನೆನೆಸಿಡಬೇಕು. ಫುಲ್ ರಾತ್ರಿ ಇದು ಚಂದ ನೆನೆಬೇಕು. ಪಾಲಕ್ ದೋಸೆ ಇದಕ್ಕೆ ನಾವು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಹೆಸರು ಕಾಳು ರಾತ್ರಿ ನೆನೆಸಿಟ್ಟಿದ್ದು, ನಂತರ ಪಾಲಕ್ ಸೊಪ್ಪು ಒಂದು ಮುಷ್ಟಿ, ಸ್ವಲ್ಪ ಶುಂಠಿ ಹಾಗೂ 2 ಹಸಿಮೆಣಸು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಹೀಗೆ ಗ್ರೈಂಡ್ ಮಾಡಿ ಆದಮೇಲೆ ಒಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡಬೇಕು. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಟು ಮತ್ತೆ ದೋಸೆ ಮಾಡಬೇಕು. ನೋಡಿ, ಕಾವಲಿ ಬಿಸಿಯಾಗಿದೆ. ಇವಾಗ 1 ಸ್ಪೂನ್ ಹಿಟ್ಟನ್ನು ತೆಗೆದು ಹಾಕು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಅಕ್ಕಿ ಇಲ್ಲ, ಏನಿಲ್ಲ. ಇದ್ರ ಮೇಲೆ 1 ಸ್ಪೂನ್ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿ ಸಾಕು. ಹೆಲ್ದಿ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತಿದೆ ಅಂತೇಳಿ. ಸೋಡಾ ಪೌಡರ್ ಆಗಿರ್ಬೋದು ಅಥವಾ ಯಾವುದೇ ಪೌಡರ್ ಕೂಡ ಯೂಸ್ ಮಾಡಲಿಲ್ಲ. ದೋಸೆ ರೆಡಿ. ಪಾಲಕ್ ಸೊಪ್ಪಿನ ದೋಸೆ ಇದು ತುಂಬಾ ಹೆಲ್ದಿ ದೋಸೆ. ಇದು ಡಯಾಬಿಟಿಸ್ ಪೇಷಂಟ್ ಅವರಿಗೆ ತುಂಬಾ ಒಳ್ಳೆಯದು, ಹಾಗೆ ಉಳಿದವರಿಗೆ ಕೂಡ ಒಳ್ಳೆಯದು. ಹೆಲ್ದಿ ಫುಡ್ ಆಗಿದೆ. ಇದರಲ್ಲಿ ಯಾವುದೇ ಸೋಡಾ ಪೌಡರ್ ಆಗಿರ್ಬೋದು, ಅಕ್ಕಿ ಇರ್ಬೋದು, ಏನು ಕೂಡ ಆ್ಯಡ್ ಇಲ್ಲ. ದೋಸೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.